ಮಾಡ್ತೀನಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಇವತ್ತು ಏನು ಮದ್ದೂರಲ್ಲಿ ಅವರು ಒಂದು ಸಭೆಯಲ್ಲಿ ಭಾಗವಹಿಸಿದ ನಂತರ ಸುದ್ದಿಗಾರರ ಜೊತೆ ಮಾತನಾಡ್ತಾ ಇದ್ರು, ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಯಾಕೆ ಈ ಮಾತನ್ನು ಹೇಳಿದ್ರು ಅಂದರೆ, ನಾನು ಯಾವುದೇ ಕ್ಷೇತ್ರಕ್ಕೆ ಹೋಗಲ್ಲ, ಬೆಂಗಳೂರು ಉತ್ತರದ ಮೇಲೆ ಸುಮಲತಾ ಕಣ್ಣಿಟ್ಟಿದ್ದಾರೆ, ಬೆಂಗಳೂರು ಉತ್ತರಕ್ಕೆ ಹೋಗ್ತಾರೆ ಅಂತ ಹೇಳಿ ನಾನು ಹಲವಾರು ನನ್ನ ಕಾರ್ಯಕ್ರಮಗಳಿಗೆ ಹೇಳಿದ್ದೀನಿ. ಒಂದು ವೇಳೆ ಮಂಡ್ಯ ಏನಾದರೂ ಬಿಟ್ಟರೆ ಸುಮಲತಾ ಇಟ್ಸ್ ಅ ಪೊಲಿಟಿಕಲ್ ಸುಸೈಡ್. ಸೊ ಅಂಥ ಒಂದು ರಾಜಕೀಯ ಆತ್ಮಹತ್ಯೆ ಅವ್ರು ಮಾಡ್ಕೊಳ್ಳಲ್ಲ ಅಂತ ಅನ್ಕೋತೀನಿ, ಅಂದ್ಕೊಂಡಿದ್ದೆ. ಹಾಗೆಯೇ ಆಗಿದೆ. ಸುಮಲತಾ ಅವರು ನಾನು ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಜೊತೆಗೆ ಅಲ್ಲಿ ಏನು ಕೇಳಿದಂಥ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾ ಏನು ಹೇಳ್ತಾರೆ ಅಂತಂದರೆ, JDS ಮತ್ತು BJPಯ ಮೈತ್ರಿ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನು ಅಂತಂದರೆ, JDS ಮತ್ತು BJPಯ ಮೈತ್ರಿ ಬಗ್ಗೆ ನನಗೇನೂ ಗೊತ್ತಿಲ್ಲ. ಈ ರೀತಿ ಮೊದಲು ಒಂದು 4-5 ತಿಂಗಳ ಹಿಂದೆ ಕೇಳಿದಾಗ ಹೇಳ್ತಿದ್ರು, ನಾನು ಮುಂದೆ ಕಾಲ ಬಂದಾಗ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಈಗ BJP ಮತ್ತು JDS ಮೈತ್ರಿ ಪಕ್ಕಾ ಆಗಿದೆ. 4 ಕ್ಷೇತ್ರಗಳನ್ನು ಅವರಿಗೆ ಬಿಟ್ಟುಕೊಡೋದಕ್ಕೆ ಒಂದು ಸಹಜವಾದ ಒಪ್ಪಂದ ಆಗಿದೆ BJP ಮತ್ತು JDSನ ನಡುವೆ. ಅದರಲ್ಲೂ ಪ್ರಮುಖವಾಗಿ ಹಾಸನ, ಮಂಡ್ಯ, ತುಮಕೂರು ಮತ್ತು ಕೋಲಾರ ಅಥವಾ ಚಿಕ್ಕಬಳ್ಳಾಪುರ. ಸೊ ಈ 4 ಕ್ಷೇತ್ರಗಳನ್ನು ಅವರಿಗೆ ಬಿಟ್ಕೊಡೋಂಥ ಒಪ್ಪಂದ ಆಗಿದೆ. ಈ ಒಪ್ಪಂದದ ಪ್ರಕಾರ ಮಂಡ್ಯದಲ್ಲಿ ಮತ್ತೆ ಟೈಮ್ ಆ್ಯಂಡ್ ಟೆಸ್ಟೆಡ್ ಇವರು ಯಾರು ನಿಖಿಲ್ ಕುಮಾರಸ್ವಾಮಿಯನ್ನೇ ಗೆಲ್ಲಿಸಬೇಕು, ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿ ಅಂತ ಹೇಳಿ ಗೆಲ್ಲಿಸಲೇಬೇಕು ಅಂತ ಜನ ಒತ್ತಾಯ ಮಾಡ್ತಾಯಿದ್ದಾರೆ. ಅದಕ್ಕೆ ಅವರು ನೋಡೋಣ, ಅವ್ರು ನನ್ನ ಮಗ ಸ್ಪರ್ಧೆ ಮಾಡಲ್ಲ ಅಂತ ಹೇಳ್ತಾಯಿದ್ದಾರೆ. ಆದರೆ ಅನುಕಂಪದ ಆಧಾರ ಇರೋದ್ರಿಂದ, ಅನುಕಂಪ ಅಂದರೆ ಇದರಲ್ಲಿ ಸೋತಿದ್ದಾರೆ, ರಾಮನಗರಲ್ಲಿ ಸೋತರು, ಮಂಡ್ಯದಲ್ಲಿ ಲೋಕಸಭೆಗೆ ಸೋತರು, ಈ ಬಾರಿ ಅವ್ರನ್ನ ಗೆಲ್ಲಿಸ್ಬಿಡೋಣ ಅಂಥೇಳಿ ಮಂಡ್ಯ ಜನ ಗೆಲ್ಲಿಸ್ಬಿಡ್ತಾರೆ ಅನ್ನೋ ಅನುಕಂಪದ ಅಲೆಯನ್ನು ಗಿಟ್ಟಿಸಬೇಕು ಅಂಥೇಳಿ ಶತಾಯಗತಾಯ ಪಣ ತೊಟ್ಟಿದ್ದಾರೆ ಕುಮಾರಸ್ವಾಮಿ. ಆ ಕುಮಾರಸ್ವಾಮಿಯವರ ಲೆಕ್ಕಾಚಾರದಂತೆ ಈ ಬಾರಿ ಲೋಕಸಭಾ ಚುನಾವಣೆಗೆ ನಿಖಿಲ್ ಕುಮಾರಸ್ವಾಮಿ ನಿಲ್ಲಲೇಬೇಕು, ಒಂದು ರಾಜಕೀಯ ದೇವೇಗೌಡರ ಫ್ಯಾಮಿಲಿಯ ಲೆಕ್ಕಾಚಾರದ ಪ್ರಕಾರ. ಸೊ ಆ ಪ್ರಕಾರಕ್ಕೆ ಅವರಿಗೆ 4 ಕ್ಷೇತ್ರಗಳನ್ನು ಬಿಟ್ಟುಕೊಡೋದು ಒಂದು ಅನಧಿಕೃತವಾಗಿ ಎಲ್ಲೂ ಘೋಷಣೆ ಆಗದಿರೋ ಒಂದು ಕನ್ಫರ್ಮ್ ಆಗಿರೋದ್ರಿಂದಲೇ ಇವತ್ತು ನಟಿ ಸಂಸದೆ ಸುಮಲತಾ ಬಾಯ್ಬಿಟ್ಟಿದ್ದಾರೆ. ಏನು ಅಂತಂದರೆ, ನಾನೇ ಇಲ್ಲಿ ಅಭ್ಯರ್ಥಿ. ಯಾವ ಅಭ್ಯರ್ಥಿ? ಇನ್ನೂ ಒಂದು ಸಸ್ಪೆನ್ಸ್ ಇದೆ. ಆ ಸಸ್ಪೆನ್ಸ್ ಏನು ಅಂತಂದರೆ, ಒಂದು ಸುಳುವನ್ನು ಕೊಡ್ತಾರೆ, ನೀವೆಲ್ಲ ಗಮನಿಸ್ಬೋದು. ಆ ಸುದ್ದಿ ಮಾತಾಡ್ಬೇಕಾದ್ರೆ ಏನು ಸುಳುವನ್ನು ಕೊಡ್ತಾರೆ ಅಂತಂದರೆ, ನಾನು ಈ ರಾಜ್ಯದ ಬರದ ಬಗ್ಗೆ ನಾನು ಸಂಸತ್ತಲ್ಲಿ ಮಾತನಾಡಿದ್ದೀನಿ, ಶೂನ್ಯ ವೇಳೆಯಲ್ಲಿ ಬರದ ಬಗ್ಗೆ ಮಾತನಾಡಿದ್ದೀನಿ, ಕಾವೇರಿ ನೀರು ಸಂಬಂಧಪಟ್ಟಕ್ಕೆ ಹಲವಾರು ಸಂದರ್ಭ ನಾನು ರಾಜ್ಯದ ಪರವಾಗಿ ಮಾತನಾಡಿದ್ದೀನಿ, ನ್ಯಾಯಾಲಯದಲ್ಲಿ ಹಲವು ಸಂದರ್ಭಗಳಲ್ಲಿ ನ್ಯಾಯ ಸಿಕ್ಕಿಲ್ಲ ನಮ್ಮ ರಾಜ್ಯಕ್ಕೆ, ಆದರೆ ನಾನು ರಾಜ್ಯದ ಪರವಾಗಿ ಮಾತನಾಡಿದ್ದೀನಿ ಅಂತ ಹೇಳಿ ಸುಮಲತಾ ಹೇಳ್ತಾರೆ. ಅಂದರೆ ಏನಂತಂದರೆ, ಇಲ್ಲಿ ಬೇರೆ ಬೇರೆ ಕಾಯ್ದೆಗಳಲ್ಲಿ BJPಗೆ ಸಪೋರ್ಟ್ ಮಾಡಿದ್ರು, ಕರ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಕರ್ನಾಟಕದ ಬರದ ಬಗ್ಗೆ ಲೋಕಸಭೆಯಲ್ಲಿ ನಾನು ಪ್ರಶ್ನೆ ಎತ್ತಿದ್ದೀನಿ, ಶೂನ್ಯ ವೇಳೆಯಲ್ಲಿ ಪ್ರಶ್ನೆ ಎತ್ತಿದ್ದೀನಿ ಅಂತ ಹೇಳ್ತಾರೆ ಸುಮಲತಾ. ಅಂದರೆ ಇಲ್ಲಿ ಇದೇನು ಸೂಚಿಸುತ್ತೆ ಅಂತಂದರೆ, ನೀವು ವೀಕ್ಷಕರೇ, ಬೆಳಗಾವಿಯ ಅಧಿವೇಶನ ನಡಿಬೇಕಾದ್ರೆ ನೀವು ಗಮನಿಸಿರ್ಬೋದು, ಅಲ್ಲಿ ಏನು ಒಂದು ಪ್ರಶ್ನೆ ಕೇಳ್ತಾರೆ, ಏನು ಪ್ರಿಯಾಂಕ ಖರ್ಗೆ ಒಂದು ಗ್ರಾಮೀಣಾಭಿವೃದ್ಧಿಯ ಒಂದು ಸಚಿವರು ಒಂದು ಪ್ರಶ್ನೆ ಕೇಳಿದಾಗ ಅವ್ರಿಗೆ ಉತ್ತರವನ್ನು ಕೊಡ್ತಾರೆ. ಯಾರು ಈ ಪ್ರಶ್ನೆಯನ್ನು ಕೇಳ್ತಾರೆ ಅಂತಂದರೆ, ಶಿವಲಿಂಗೇಗೌಡ ಪ್ರಶ್ನೆಯನ್ನು ಕೇಳ್ತಾರೆ. ಏನು ಗ್ರಾಮೀಣಾಭಿವೃದ್ಧಿ ಮಹಾತ್ಮ ಗಾಂಧಿ ಯೋಜನೆಯ ಅಡಿಯಲ್ಲಿ 150 ದಿನಗಳಿಗೆ ಈ ದಿನಗೂಲಿಯನ್ನು ಹೆಚ್ಚಿ ಅಂತ ಹೇಳಿ ಅದನ್ನು ಕೇಂದ್ರ ಸರ್ಕಾರಕ್ಕೆ ಕೇಳಬೇಕು ಅಂತೇಳಿ ಸುಮಲತಾ ಕೇಳಿದ್ದಾರೆ. ಅದಕ್ಕೆ ಅವರು ಉತ್ತರ ಅಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರ ಇದನ್ನು ಹೆಚ್ಚು ಮಾಡಲ್ಲ ಅಂತ ಹೇಳ್ತಾರೆ. ಇದನ್ನು ಶಿವಲಿಂಗೇಗೌಡರು ಪ್ರಸ್ತಾಪ ಮಾಡ್ತಾರೆ. ಶಿವಲಿಂಗೇಗೌಡರು ಯಾರು? JDSನಲ್ಲಿದ್ದವರು ಮತ್ತು ದೇವೇಗೌಡರ ಕುಟುಂಬದ ಕಟ್ಟಾ ವಿರೋಧಿಗಳು. ಇವರು ಈ ಒಂದು ಪ್ರಶ್ನೆಯನ್ನು ಎತ್ತುತ್ತಾರೆ. ಏನು ಅಂತಂದರೆ, ಸುಮಲತಾ ಅವರು ಹೇಳಿದ್ದಾರೆ, ಸುಮಲತಾ ಅವ್ರಿಗೆ ಪ್ರಶ್ನೆ ಎತ್ತಾರೆ. ಅದಕ್ಕೆ ಅಲ್ಲಿಯ ಸಚಿವರು ಏನು ಉತ್ತರ ಕೊಟ್ಟಿದ್ದಾರೆ ಅಂತಂದರೆ, ಯಾವುದೇ ಕಾರಣಕ್ಕೂ ನಾವು ನರೇಗಾ ಯೋಜನೆಯಲ್ಲಿ ಈ ಬರಗಾಲದಲ್ಲಿ ನಾವು ಹೆಚ್ಚಕ್ಕಾಗಲ್ಲ ಅಂತ ಹೇಳ್ತಾರೆ. ಇದೇ ಪ್ರಶ್ನೆಯನ್ನು ಇಟ್ಕೊಂಡು ಚರ್ಚೆ ಆಗುತ್ತೆ. ಅಂದರೆ ರಾಜ್ಯದ ಬರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರಶ್ನೆಯನ್ನು ಎತ್ತಿದ್ದು ದ ಒನ್ ಆ್ಯಂಡ್ ಓನ್ಲಿ ಸುಮಲತಾ, ನಾಟ್ ಎನಿ BJP ಲೀಡರ್ ಪ್ರತಾಪ್ ಸಿಂಹ ಬಾಂಬ್ ಹಾಕ್ಸಿದ್ರು, ಕಲರ್ ಬಾಂಬ್ ಹಾಕಿಸಿ ಇವತ್ತಿಗೂ ನಾಪತ್ತೆ. ಮೀಡಿಯಾ ಕಂಡ್ರೆ ಮೀಡಿಯಾನೇ ಎದುರಿಸ್ತಾರೆ, ಸಿಂಹ ಗುಡ್ರ ಹಾಕ್ತಾರೆ. ಆದರೆ BJPಯ ಇನ್ನು ಉಳಿದ 25 ಯಾವ ಸಂಸದರು ಬರದ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ, ಪ್ರಶ್ನೆ ಮಾಡಲಿಲ್ಲ. ಪ್ರಶ್ನೆ ಎತ್ತಿದ್ದು BJP ಸರ್ಕಾರವನ್ನು ಕೇಳಿದ್ದು ಸುಮಲತಾ. ಹಾಗೆ ಕೇಳಿಸಿದ್ದು ಯಾರು ಅಂದರೆ
ಕರ್ನಾಟಕ ಸರ್ಕಾರ. ಯಾರು ಕರ್ನಾಟಕ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ಈ ಕಾಂಗ್ರೆಸ್ ಸರ್ಕಾರ ಈ ಒಂದು ಸಾಧ್ಯತೆಯನ್ನು ಅಂದರೆ ಈ ಏನು ರದ್ದು ಮಾಡಿದರೆ ರದ್ದು ಮಾಡಿದ್ದೀವಿ ಅಂಥೇಳಿ ಜಗತ್ತಿಗೆ ಗೊತ್ತಾಗಬೇಕು, ಜನರಿಗೆ ಗೊತ್ತಾಗಬೇಕು, ಸಂಸತ್ತಿನ ಚರ್ಚೆ ಆಗಬೇಕು, ವಿಧಾನಸಭೆಯಲ್ಲಿ ಚರ್ಚೆ ಆಗಬೇಕು. ಆ ರೀತಿ ಮಾಡಿದ್ರು. ಲೋಕಸಭೆಯಲ್ಲಿ ಪ್ರಶ್ನೆ ಕೇಳಿದ್ರೆ ಸುಮಲತಾ, ಅದು ಎಲ್ಲೂ ಕೂಡ ಮಾಧ್ಯಮಗಳಲ್ಲಿ ವರದಿ ಆಗಲಿಲ್ಲ. ಆದರೆ ವರದಿಯಾಗಿದೆ ಎಲ್ಲಿ ಅಂತಂದರೆ, ಕರ್ನಾಟಕದ ವಿಧಾನಸಭೆಯಲ್ಲಿ ಗೌಡ ಅವರು ಕೇಳಿದ ಪ್ರಶ್ನೆಗೆ ಪ್ರಿಯಾಂಕ ಖರ್ಗೆ ಅವರು ಉತ್ತರ ಕೊಡಬೇಕಾದ್ರೆ ಅಲ್ಲಿ ಉತ್ತರ ಬರುತ್ತೆ. ಅಂದರೆ ಸುಮಲತಾ ಪ್ರಶ್ನೆ ಕೇಳಿದ್ರು ರಾಜ್ಯದ ಪರವಾಗಿ ಅಂಥೇಳಿ. ಅಂದರೆ ಇಲ್ಲಿ ಒಂದು ನೀವು ಏನು ಈ ಗ್ರಾಮರ್ನ, ಈ ಒಳ ಒಪ್ಪಂದಗಳನ್ನು ಅರ್ಥ ಮಾಡ್ಕೊಳ್ಬೇಕು. JDSನ ಯಾರೊಬ್ಬರು ಕೂಡ ಅಲ್ಲಿ ಪ್ರಶ್ನೆ ಕೇಳಲಿಲ್ಲ. JDSನ ಸಂಸದ ಯಾರು ಪ್ರಜ್ವಲ್ ರೇವಣ್ಣ ಕೇಳಲಿಲ್ಲ. BJP ಅವರು ಕೇಳಿಲ್ಲ. ಆದರೆ ಕೇಳಿದ್ದು ಯಾರು ಅಂದರೆ ಸುಮಲತಾ. ಸೊ ಅವರಿಗೆ ಹೇಳ್ತಾ ಇದ್ದಾರೆ, ನಾನು ಕೇಳಿದ್ದೀನಿ, ನಾನು ಪ್ರಶ್ನೆ ಕೇಳಿದ್ದೀನಿ, ರಾಜ್ಯದ ಪರವಾಗಿ ನಿಂತಿದ್ದೀನಿ, ನಾನು ಮಂಡ್ಯದಿಂದಲೇ ನಿಂತ್ಕೊಳ್ತೀನಿ ಅಂತೇಳಿ. ಸೊ ಹಾಗಾದರೆ ಅವರು ಎಲ್ಲಿಂದ ನಿಂತ್ಕೋತಾರೆ? ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೋತಾರಾ ಅಥವಾ BJP ಅವರಿಗೆ ಸಪೋರ್ಟ್ ಮಾಡುತ್ತಾ ಮತ್ತು ಕುಮಾರಸ್ವಾಮಿ ಅವ್ರಿಗೆ ಸಪೋರ್ಟ್ ಮಾಡ್ತಾರಾ? ಇವೆರಡು ಸಾಧ್ಯವಾ? ಕುಮಾರಸ್ವಾಮಿ BJP ಒಂದಾಗಿರ್ಬೋದು, ಆದರೆ ಸುಮಲತಾ ಮತ್ತು ಕುಮಾರಸ್ವಾಮಿ ಒಂದಾಗಿಲ್ಲ, ಒಂದಾಗೋದೂ ಇಲ್ಲ. ಎಲ್ಲೂ ಕೂಡ ಅದು ಸಾಧ್ಯವೇ ಇಲ್ಲ. ಯಾಕೆಂದರೆ ಅವರು ಕುಮಾರಸ್ವಾಮಿ ಸುಮಲತಾ ಅವರಿಗೆ ಮಾಡಿರ್ತಕ್ಕಂಥ ಅವಮಾನ, ರೇವಣ್ಣ ಮಾಡಿರ್ತಕ್ಕಂಥ ಅವಮಾನ, ಆಮೇಲೆ ಇನ್ನೊಬ್ಬರು ಅಲ್ಲಿದ್ದಾರಲ್ಲ ಕಲ್ಲಿನ ದೊರೆ CS ಪುಟ್ಟರಾಜು ಮಾಡಿರ್ತಕ್ಕಂಥ ಅವಮಾನ, ಇವೆಲ್ಲವೂ ಕೂಡ ಯಾರೂ ಕೂಡ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಸುಮಲತಾ ಅವರಿಗೆ. ಸೊ ಇಂಥ ಸಂದರ್ಭದಲ್ಲಿ JDS ಜೊತೆಗೆ ಸುಮಲತಾ ಅವರು ಅಲ್ಲಿ ಸೀಟ್ ಶೇರ್ ಮಾಡ್ಕೊಳ್ತಕ್ಕಂಥ ಸಂಬಂಧ ಇಲ್ಲವೇ ಇಲ್ಲ. ಮತ್ತು ಬೆಂಗಳೂರು ಉತ್ತರಕ್ಕೆ ಬಂದರೆ ಅದು ಸುಮಲತಾ ಅವರ ರಾಜಕೀಯ ಆತ್ಮಹತ್ಯೆ ಅನ್ನೋದು ಕೂಡ ಅವ್ರು ನಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಅವರಿಗೆ. ಸೊ ಹಾಗಾಗಿ ಅವರು ಪಕ್ಷೇತರವಾಗಿ ನಿಂತ್ಕೋತಾರ, ಮತ್ತೆ ಯಥಾ ಪ್ರಕಾರ ಕಳೆದ ಬಾರಿ ಕಾಂಗ್ರೆಸ್ ಹಿಂಬಾಗಲ ಮೂಲಕ ಅಂದರೆ ಬ್ಯಾಕ್ ಡೋರ್ ಅಲ್ಲಿ ಸುಮಲತಾ ಅವ್ರನ್ನ ಸಪೋರ್ಟ್ ಮಾಡುತ್ತಾ ಅಥವಾ ಅಧಿಕೃತವಾಗಿ ಸುಮಲತಾ ಅವರೇ ಕಾಂಗ್ರೆಸ್ ಸೇರ್ಪಡೆ ಆಗಿಬಿಡ್ತಾರಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಆ ಸಸ್ಪೆನ್ಸ್ ಇನ್ನೂ ಕ್ಲಿಯರ್ ಮಾಡಿಲ್ಲ. ಯಾಕಂದರೆ ಅವರು ಸ್ವಲ್ಪ ಫಿಲ್ಮಿ ಸ್ಟೈಲ್ ಅವರು ಸುಮಲತಾ, ಹಾಗಾಗಿ ನಟಿಯಾಗಿರೋದ್ರಿಂದ ಸ್ವಲ್ಪ ಸಸ್ಪೆನ್ಸ್ ಎಲ್ಲವನ್ನು ಹೇಳ್ತಾರೆ. ಆದರೆ ನಾವು ಅವರು ಬಿಟ್ವೀನ್ ದ ಲೈನ್ಸ್ ಆ್ಯಂಡ್ ಬಿಟ್ವೀನ್ ದ ವರ್ಡ್ಸ್ ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಸುಮಲತಾ ಅವರು ಕಾಂಗ್ರೆಸ್ ಪರವಾಗಿ ರಾಜ್ಯದ ಪರವಾಗಿ ಸಂಸತ್ ದನಿ ಎತ್ತಾರೆ. ಯಾಕೆಂದರೆ BJPಯ ಸಂಸದರು ದನಿ ಎತ್ತಲ್ಲ, JDSನ ಸಂಸದರು ದನಿ ಎತ್ತಲ್ಲ. ಹಾಗಾದರೆ ಯಾರು ದನಿ ಎತ್ತಬೇಕು? The one and only Sumalata. She has to raise a question in favor of ಒಂದೇ ಪ್ರಶ್ನೆ ಇನ್ ಫೇವರ್ ಆಫ್ ಇದುವರೆಗೂ ಅವ್ರ ಕೆರಿಯರ್ ಕೇಳಿದ ಒಂದೇ ಪ್ರಶ್ನೆ, ಅದು ಈ ಒಂದು ಪೊಲಿಟಿಕಲ್ ಈ ರೀತಿಯ ಒಂದು ಒಪ್ಪಂದ ಮಾಡ್ಕೊಂಡ್ರಿಂದ ರಾಜ್ಯದ ಪರವಾಗಿ ಪ್ರಶ್ನೆಯನ್ನು ಕೇಳಿದ್ರು. ವೆಲ್ ಆ್ಯಂಡ್ ಗುಡ್. ಯಾರು ಕೇಳಿದ್ರು ಒಟ್ಟು ರಾಜ್ಯಕ್ಕೆ ಅನುಕೂಲ ಆಗಲಿ. ಅದರಿಂದ ಕೇಂದ್ರ ಸರ್ಕಾರದ ಒಂದು ಅದ್ರ ಸ್ಟ್ಯಾಂಡ್ ಕೂಡ ಗೊತ್ತಾಯಿತು, ಏನು ಸ್ಟ್ಯಾಂಡು ಅಂಥೇಳಿ. ಒಟ್ಟಾರೆ ಸದ್ಯಕ್ಕೆ ಸುಮಲತಾ ಅವರಿಗೆ ಈಗ ಕಾಂಗ್ರೆಸ್ನ ಬೆಂಬಲ ಇದೆ ಅಂತ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಜೊತೆ ಅವ್ರು ಹೋಗಲೇಬೇಕು. ಯಾಕೆಂದರೆ BJP ಮತ್ತು JDS ಮೈತ್ರಿ ಇರೋದ್ರಿಂದ ಈ ಮೈತ್ರಿಗೆ ನನಗೆ ಗೊತ್ತೇ ಇಲ್ಲ ಅಂತ ಹೇಳಿರೋದ್ರಿಂದ ಸೊ ಶಿ ಈಸ್ ಔಟ್ ಆಫ್ ದಿ BJP ಬೆಲ್ಟ್ ಆ್ಯಂಡ್ ಜಾಯಿಂಟ್ ವಿತ್ ಕಾಂಗ್ರೆಸ್. ಸೊ ಡೈರೆಕ್ಟ್ಲಿ ಅವ್ರಿಗೆ ಸ್ಪರ್ಧೆ ಅಲ್ಲಿಗೆ ಅವಕಾಶ ಇದೆ. ಮತ್ತು ಅದನ್ನು ಕಾಂಗ್ರೆಸ್ ಹೇಗೆ ಹೇಳಿದ್ರು ಯೋಚನೆ ಮಾಡುತ್ತೆ, ಹೈಕಮಾಂಡ್ ಹೇಗೆ ಯೋಚನೆ ಮಾಡುತ್ತೆ ಕೂಡ ಗಮನಿಸ್ಬೇಕು. ಒಟ್ಟಿನಲ್ಲಿ ಅಂತೂ ಇಂತೂ ಕುಮಾರಸ್ವಾಮಿ ಮಗ ಅಲ್ಲಿ ಗೆಲ್ಲೋದು ಡೌಟ್. ಯಾಕೆಂದರೆ ಮತ್ತದು ಅಲ್ಲಿ ಇಡೀ ಕಾಂಗ್ರೆಸ್ನ ಎಲ್ಲ ಶಾಸಕರಿದ್ದಾರೆ ಮತ್ತು ಕಾಂಗ್ರೆಸ್ನ ಪರವಾಗಿ ಸುಮಲತಾ ದನಿ ಇತ್ತಿರೋದ್ರಿಂದ ಸೊ ಕೊನೆಯಲ್ಲಿ ಲಾಸ್ಟ್ ಗೇಮ್ ಸುಮಲತಾ ಪ್ಲೇ ಮಾಡಿದ್ದಾರೆ. ಸೊ ಫೈನಲಿ ಸುಮಲತಾ ಅವರೇ ಈಗ ಚತುರ ರಾಜಕಾರಣಿಯನ್ನು ಮೀರಿಸುವ ಹಾಗೆ ತಮ್ಮ ರಾಜಕೀಯ ನಡೆಸಿದ್ದಾರೆ. ಇದಕ್ಕೆ ಕಾಂಗ್ರೆಸ್ನ ಬೆಂಬಲ ಎಷ್ಟಕ್ಕಿರುತ್ತೆ? ಇದೆಲ್ಲದಕ್ಕಿಂತ ಬಿಯಾಂಡ್ ಆಲ್ ದೀಸ್ ಏನೇ ರಾಜಕೀಯ ಚತುರತೆ, ಏನೇ ರಾಜಕೀಯ ಆಟ ಆಡಿದ್ರು ಕೂಡ ಕೊನೆಯ ಆಟ ಆಡೋದು ಮತದಾರ. ಯಾಕೆ ಮತದಾರ ಹೇಳ್ತೀನಿ ಅಂತಂದರೆ, ಸುಮಲತಾ ಅವರು ಟೋಟಲಿ ಫೇಲ್ಯೂರ್ ಆಗಿದ್ದಾರೆ. ರಾಜಕಾರಣ ಅವ್ರು ಮಾಡೋಕ್ಕೆ ಬರಲಿಲ್ಲ. ಸಿನಿಮಾ ಮಾಡಿದ್ರು, ಆದರೆ ರಾಜಕಾರಣ ಮಾಡೋಕ್ಕೆ ಬರಲಿಲ್ಲ. ಯಾವತ್ತೂ ಕೂಡ ಅವರ ಇಡೀ ಕ್ಷೇತ್ರದ ಯಾವ ಗ್ರಾಮಗಳಿಗೂ ಹೋಗಲಿಲ್ಲ, ಜನರ ಸಮಸ್ಯೆಗಳಿಗೆ ಸ್ಪಂದಿಸಲಿಲ್ಲ. ಕೊರೋನಾ ಆಗಿರಲಿ ಮತ್ತು ಅವರ ಒಂದು ಅವರ ಒಂದು ಆದರ್ಶ ಗ್ರಾಮಕ್ಕೂ ಅವರು ಹೋಗಲಿಲ್ಲ. ಆದರ್ಶ ಗ್ರಾಮವನ್ನು ನೋಡಲಿಲ್ಲ ಅವರು. ಮತ್ತು ಜನ ಅವರಿಗೆ ಹೇಳ್ತಾರೆ ರೆಡ್ ಕಾರ್ಪೆಟ್ ಹಾಸ್ಬೇಕು ಯಮ್ಮನಿಗೆ ಅಂಥೇಳಿ. ಮತ್ತು ಇದುವರೆಗೂ ಮೋದಿಯ ಜೊತೆ ಇದ್ದರದವ್ರು ಈ ತಕ್ಷಣಕ್ಕೆ ಕಾಂಗ್ರೆಸ್ಸಿಗೆ ಬಂದರೆ, ಅಂದರೆ ಇವರು ಒಂದು ಕಡೆ ಇರಲ್ಲ ಅಂಥೇಳಿ ಅವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಜನಕ್ಕೆ. ಮಂಡ್ಯ ಜನ ಏನು ಬೇಕಾದ್ರೂ ಸಹಿಸ್ಕೋತಾರೆ, ಈ ರೀತಿ ಆಟ ಆಡೋದು ಸಹಿಸ್ಕೊಳ್ಳಲ್ಲ. ಸೊ ಭಾಳ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿದೆ. ಮತ್ತೊಮ್ಮೆ ಅವರು ಈ ಸುಮಲತಾ ಅವರ ಮಾತಿಗೆ ಮರಳಾಗ್ತಾರ, ಕಾಂಗ್ರೆಸ್ ಕೂಡ ಅವ್ರನ್ನ ಎತ್ತಿ ಹಿಡಿಯುತ್ತಾ ಅಥವಾ ಹಿಂಬಾಗಲೇ ಮೂಲಕ ಅವ್ರಿಗೆ ಸಪೋರ್ಟ್ ಮಾಡುತ್ತಾ, ಚಲುವರಾಯನ್ ಸ್ವಾಮಿ ಆ್ಯಂಡ್ ಟೀಮ್ ಇಲ್ಲಿ ಕಾಂಪ್ರಮೈಸ್
ಒಪ್ಕೋಬೇಕಾಗುತ್ತಾ? ಡಿ ಕೆ ಶಿವಕುಮಾರ್ ಸುಮಲತಾ ಅವರನ್ನ ವಿರೋಧ ಮಾಡ್ತಿರು, ಮತ್ತೆ ಇಲ್ಲಿ ಒಪ್ಕೋಬೇಕಾಗುತ್ತಾ? ರಮ್ಯಾ ಅವರನ್ನು ಕೊಡ್ತೀವಿ ಅಂತ ಹೇಳ್ತಿರು, ಅಥವಾ ಬೇರೆ ಯಾರು ಎಸ್ ಎಂ ಕೃಷ್ಣ ಅವರ ಮಗಳು ಶಾಲಿನಿ ಅವರು ಕೊಡಬೇಕು ಅಂತಿದ್ರು. ಸೊ ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ ಸದ್ಯಕ್ಕೆ ಇನ್ ಫೇವರ್ ಆಫ್ ಸುಮಲತಾ. ಇಟ್ ಮೇ ಬಿ ಸಪೋರ್ಟ್ ಬೈ ಕಾಂಗ್ರೆಸ್ ಆರ್ ಶಿ ಮೇ ಬಿ ಕ್ಯಾಂಡಿಡೇಟ್ ಆಫ್ ದಿ ಕಾಂಗ್ರೆಸ್. ಇದು ಒಂದು ಚಿತ್ರಣ ಕಾಣ್ತಾ ಇದೆ ಸದ್ಯಕ್ಕೆ. ಇದು ಯಾವತ್ತು ಬೇಕಾದ್ರೂ ಬದಲಾಗ್ಬೋದು. ಆದರೆ ಇವರೆಲ್ಲರ ಲೆಕ್ಕಾಚಾರವನ್ನು ಬದಲಾಯಿಸ್ತಕ್ಕಂಥವನು ಮಂಡ್ಯದ ಮತದಾರ ಏನು ನಿರ್ಧಾರ ತಗೋದನ್ನು ಕೂಡ ನಾನು ನಿಮ್ಮ ಮುಂದೆ ಅಪ್ಡೇಟ್ ಕೊಡ್ತೀನಿ. ಇದಾಗಿತ್ತು ಇವತ್ತು ನನ್ನ ನ್ಯೂಸ್ ಅಪ್ಡೇಟ್. ಮತ್ತು ಇನ್ನೊಂದು ಅಪ್ಡೇಟ್ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ, ಮುಕ್ತ ಪತ್ರಿಕೆಯನ್ನು ಬೆಂಬಲಿಸಿ. ನಮಸ್ಕಾರ. ಸಿಯಾನ್ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.